ಕನಕಪುರ ತಾಲೂಕಿನ ಪ್ರವಾಸಿ ತಾಣ ಮೇಕೆದಾಟು ಸಂಗಮದ ಸಮೀಪವಿರುವ ಕುಗ್ರಾಮ ಬೊಮ್ಮಸಂದ್ರದಲ್ಲಿ ರೋಟರಿ ಮೇಕೆದಾಟು ಸಂಗಮ ಹಾಗೂ ರೋಟರಿ ಮಿಲ್ಕ್ ಸಿಟಿ ಸಹಯೋಗದಲ್ಲಿ ನಿರಾಶ್ರಿತ ವೃದ್ಧೆಯೊಬ್ಬರಿಗೆ 3,50,000 ರು ವೆಚ್ಚದಲ್ಲಿ ಮನೆ ನಿರ್ಮಿಸಿಕೊಡಲಾಗಿದೆ. ಗ್ರಾಮದ ವಯೋವೃದ್ಧೆ ಕೆಂಪಮ್ಮನವರಿಗೆ ಮನೆ ಕಟ್ಟುವ ಕನಸು ಗಗನಕುಸುಮವಾಗಿತ್ತು. ಅವರ ಆಸೆಯಂತೆ ರೋಟರಿ ಸಂಸ್ಥೆಯಿಂದ ಮನೆ ನಿರ್ಮಿಸಿಕೊಡಲಾಗಿದೆ. ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು ಮನೆಯ ಗೃಹ ಪ್ರವೇಶ ಮಾಡಿ ವಯೋವೃದ್ಧೆ ಕೆಂಪಮ್ಮನವರಿಗೆ ಮನೆ ಹಸ್ತಾಂತರ ಮಾಡಿದರು. ಈ ಸಂದರ್ಭದಲ್ಲಿ ರಾಮನಗರ ಜಿಲ್ಲೆ ರೋಟರಿ ಮಿಲ್ಕ್ ಸಿಟಿ ಅಧ್ಯಕ್ಷ ಪ್ರಕಾಶ್, ಕಾರ್ಯದರ್ಶಿ ಗೋಪಾಲ್, ಕನಕಪುರ ರೋಟರಿ ಮೇಕೆದಾಟು ಸಂಗಮ ಸಂಸ್ಥೆಯ ಅಧ್ಯಕ್ಷ ಎಸ್.ಎಂ. ಶಿವಕುಮಾರ್, ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಕೃಷ್ಣಪ್ಪ, ಉಮೇಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಏಳಗಳ್ಳಿ ರವಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಜೀರ್, ಹೆಗ್ಗನೂರು ದೇವರಾಜು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಮಿಲ್ಕ್ ಸಿಟಿ ಇಬ್ಬರು ಸಹಯೋಗದೊಂದಿಗೆ ಹೋದ ವರ್ಷ ಕೆಂಚಮ್ಮ ಅವರಿಗೆ ಈ ಮನೆಯನ್ನು ನಿರ್ಮಿಸಿಕೊಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದರು. ಅದ್ರ ಪ್ರಕಾರ ಈ ವರ್ಷ ಎಲ್ಲರೂ ಸೇರಿ ಈ ಮನೆಯನ್ನು ಅವರಿಗೆ ಕೊಟ್ಟಿರೋದು ನಮಗೆ ರೋಟರಿ ಅವರ ಪರವಾಗಿ ತಮಗೆ ಎಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಾನು ಒಬ್ಬ ರೋಟರಿ ಕ್ಲಬ್ ಆಗಿರೋದ್ರಿಂದ ಇದು ಈ ಸಂದರ್ಭನ ನಾವು ಹಂಚ್ಕೊಳ್ಳೋಕ್ಕೋಸ್ಕರ ನಾವು ನಮ್ಮ ವಿಜಯದೇವ್ ಸರ್ ಮತ್ತು ನಮ್ಮ ರವಿ ಅವರು ಮತ್ತು ನಮ್ಮ ಅಧ್ಯಕ್ಷರು ಶಿವಕುಮಾರ್ ಅವರು ಮತ್ತು ನಮ್ಮ ರೋಟರಿ ಸಿಟಿ ಅಧ್ಯಕ್ಷರು ಪ್ರಕಾಶ್ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಗೋಪಾಲ್ ಅವರೆಲ್ಲ ಬಂದಿದ್ದೀವಿ. ನಿಮಗೆ ರೈತ ನೀವು ಚೆನ್ನಾಗಿರಿ ಅಂತ ಹೇಳ್ತಾ ಈ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಿಜವಾಗ್ಲೂ ಆ ಒಂದು ಭಾಗಕ್ಕೆ ನಮ್ಮ ರೋಟ್ರಿ ಇಡೀ ಪ್ರಪಂಚದಾದ್ಯಂತ ಇದ್ರೂ ನಮ್ಮ ರೋಟ್ರಿಯ ಮೂಲ ಉದ್ದೇಶ ಯಾರು ಎಲ್ಲಿ ಸರ್ಕಾರದಿಂದಾಗಲಿ ಬೇರೆಯವರಿಂದಾಗಲಿ ಸಹಾಯಗಳು ಸಿಗೋದಿಲ್ವೋ ಅಂಥ ಕಡೆ ಅಂಥದ್ದನ್ನು ಹುಡುಕಿ ಮಾಡ್ತಕ್ಕಂಥದ್ದು ಅಂತ ನಮ್ಮ ರೋಟ್ರಿಯ ಮೂಲ ಉದ್ದೇಶ ಆಗಿರ್ತದೆ. ಇವತ್ತು ಕನಕಪುರ ಮೇಕೆದಾಟು ಮತ್ತು ಮಿಲ್ಕ್ ಸಿಟಿ ಎರಡೂ ಸಂಸ್ಥೆಯವರು ಸೇರಿ ಎಲ್ಲ ಸದಸ್ಯರು ಇದಕ್ಕೆ ಒಂದು ಅನುದಾನವನ್ನು ಹಾಕಿ ಎಲ್ಲರ ಕೈನಿಂದ ಹಣವನ್ನು ಹಾಕಿ ಇವತ್ತು ಈ ಊರಿಗೆ ಬೊಮ್ಮಸಂದ್ರ ಅನ್ನುವಂಥ ಈ ಕುಗ್ರಾಮ ಇಲ್ಲಿರ್ತಕ್ಕಂಥವ್ರು ಪೂರ್ತಿ ಎಸ್ ಟಿ ಜನಾಂಗದವರು. ಹಾಗಾಗಿ ಇದಕ್ಕೆ ಈ ಊರಿನ ಮೂಲಕ್ಕೆ ಕೆಂಚಮ್ಮ ಮೊದಲನೆಯವರು. ಇಲ್ಲಿರ್ತಕ್ಕಂಥ 25 ಕುಟುಂಬ ಏನಿದೆ, 25 ಕುಟುಂಬಕ್ಕೂ ಸಹ ಮೂಲವಾದವರು. ಇಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಒಬ್ರಿಗೊಬ್ಬರಿಗೆ ಸಂಬಂಧ ಇರ್ತಕ್ಕಂಥವ್ರು, ಒಂದೇ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಆದ್ರೂ ಇಲ್ಲಿ ಭಾಳಷ್ಟು ಇದು ಫಾರೆಸ್ಟ್ನ ಒಳಗಡೆ ಇದ್ದು ಭಾಳ ದ್ವಂದ್ವಗಳ ಮಧ್ಯೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಒಂದು ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ, ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಆದಂಥ ಸಂದರ್ಭದಲ್ಲಿ ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ ಇವರಿಗೆ ಒಂದು ರಿಲೀಫ್ ಸಿಕ್ತು. ಅದರ ಹೋರಾಟದಲ್ಲಿ ನಮ್ಮ ಡಿ ಕೆ ಸುರೇಶ್ ಅವರು ಭಾಳಷ್ಟು ಪಾತ್ರವನ್ನು ವಹಿಸಿದ್ರು. ಆ ಒಂದು ಇದರಲ್ಲಿ ನಮ್ಮ ಎಚ್.ಕೆ. ರವಿಯವರು ಸಹ ಇದನ್ನು ಭಾಳಷ್ಟು ಆಳವಾಗಿ ಅಧ್ಯಯನ ಮಾಡಿ ಆಳವಾಗಿ ಇದ್ರ ಬಗ್ಗೆ ವಿಚಾರದಲ್ಲಿ ಒಳಗಡೆ ಹೋಗಿ ಇದರಿಂದ ಸರ್ಕಾರದಿಂದ ಏನೇನು ಕಾರ್ಯಕ್ರಮಗಳು ಮಾಡಬೇಕು ಮಾಡಿಸಿ ಇವತ್ತು. ಯಾಕೆಂದರೆ ಇಲ್ಲಿ ನಾವು ಇವ್ರಿಗೆ ಮನೆ ಕಟ್ಟಿಸ್ಕೊಳ್ಬೇಕಾದ್ರೆ ಫಾರೆಸ್ಟಿಂದ ಭಾಳಷ್ಟು ಕಷ್ಟ, ನಿಮ್ಗೆ ಗೊತ್ತಿರ್ಬೋದು, ಭಾಳಷ್ಟು ಕಷ್ಟವನ್ನು ಅನುಭವಿಸಿದ್ದೀವಿ. ಇಲ್ಲಿ ಜನಕ್ಕೆ ತುಂಬ ತೊಂದರೆನೂ ಕೊಡೋರು ಫಾರೆಸ್ಟ್ ಕಡೆಯಿಂದ. ಯಾಕೆಂದರೆ ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ ಇಲ್ಲಿ ತುಂಬ ಕಷ್ಟ. ಅಂಥ ಸಂದರ್ಭದಲ್ಲಿ ಇದನ್ನೆಲ್ಲ ನಿವಾರಿಸಿ ಇವತ್ತು ನಾವು ರೋಟರಿಯವರು ಏನು ಅವರಿಗೆ ಒಂದು ಸೂರನ್ನು ಕಲ್ಪಿಸ್ಕೊಡುವಂಥ ಒಂದು ಯೋಜನೆಯನ್ನು ಮಾಡಿದಿರಿ. ಇದಕ್ಕೆ ಪೂರಕವಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ನವರು, ನಮ್ಮ ಎಚ್.ಕೆ. ರವಿಯವರು ವಿಶೇಷವಾಗಿ ಈ ಒಂದು ಪ್ರಾಜೆಕ್ಟ್ ಆಗಲಿಕ್ಕೆ ಇದು ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತ ಆಗಿರ್ತಕ್ಕಂಥ ಕಾನೂನು. ಅದು ಅದರಲ್ಲಿ ಜಾಸ್ತಿ ಬೆನಿಫಿಷರಿ ಏನಾದ್ರು ಇದ್ದರೆ ನಮ್ಮ ಈ ಭಾಗದವರೇನೆ ಅಂತ ಹೇಳಿ ಈ ಒಂದು ಯೋಜನೆಯನ್ನು ಮಾಡಿದಂಥ ರೋಟರಿಯವರ ಒಂದು ಕಾರ್ಯ ಭಾಳಷ್ಟು ಶ್ಲಾಘನೀಯ. ಮತ್ತು ರೋಟರಿಯ ಉದ್ದೇಶನೂ ಅದೇನೇನೆ. ನಾನು ಯಾತಕ್ಕೆ ಈ ಮಾತನ್ನು ಎಲ್ಲ ನಮ್ಮ ರೋಟರಿ ಸದಸ್ಯರು ಹಣವನ್ನು ಕ್ರೋಢೀಕರಿಸಿ ಎಲ್ಲರೂ ಸಹ ಕೈನಿಂದ ಹಾಕಿ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲೋ ರೋಟರಿಯವ್ರಿಗೆ ಏನಾದ್ರು ದುಡ್ಡು ಬಂದ್ಬಿಡ್ತದೇನೋ, ಅದರಲ್ಲಿ ಏನಾದ್ರು ಕಟ್ಟಿಸ್ಕೊಟ್ಬಿಟ್ರೇನೋ ಅನ್ನುವಂಥ ಭಾವನೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಪ್ರತಿಯೊಬ್ಬರು ನಮ್ಮ ರೋಟರಿಯಿಂದ ನ್ಯಾಷನಲ್ ಲೆವೆಲಿಂದ ದುಡ್ಡುಗಳು ಬರುವುದಿಲ್ಲ. ಇಲ್ಲಿರ್ತಕ್ಕಂಥ ಯಾರು ಸದಸ್ಯರುಗಳಿರ್ತಾರೆ ಅವರನ್ನು ಉಳ್ಳವರಿಂದ ತೆಗೆದು ಯಾರಿಗೆ ಅವಕಾಶ ಇದೆಯೋ ಅವ್ರಿಗೆ ಕೊಡ್ತಕ್ಕಂಥದ್ದು ನಮ್ಮ ರೋಟರಿಯ ಉದ್ದೇಶ. ಆ ದಿಕ್ಕಿನಲ್ಲಿ ಈ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥ, ಇದರಲ್ಲಿ ಸಹಕಾರ ನೀಡಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋಂಥ ವಿಚಾರವನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ನಮಸ್ಕಾರ.
ಅಧ್ಯಕ್ಷ ನೋಡಿ ಕ್ಯಾಮ್ರಾ ನೋಡಿ ಹೆಂಗೆ ಕೊಡಿ ಬರೋಲ್ಲ ತುಂಬಿಲ್ಲ ಹಾಂ ಕೊಡಿ ಮೇಡಮ್ ಕೊಡಿ ಹಾಂ ರಮ್ಯಾ ನೀವು ಒಬ್ಬರು ಇರೋ ಹಿಂದಕ್ಕಿರೋ ಹಿಂದಕ್ಕಿರೋ ಬರ್ರಿ ಹಾಂ ಕೊಡಿ ಸಾಕೈತೆ ನೋಡಿ ಅವರೇನೋ ಅವರಿಬ್ಬರಿಗೆ ನೋಡಿ ಎರಡಾ ಕೊಡ್ಬೇಕು ಎಲ್ಲ ತೊಂದರೆ ಆಗ್ತೈತೆ ನಮ್ಗೆ. ಶುದ್ಧ ನೀರನ್ನ ಚಿಕ್ಕದಾದ್ರೂ ಪರವಾಗಿಲ್ಲ, ನಮ್ಗೆ ಒಟ್ಟೆ ಫಿಲ್ಟರ್ ನೀರು ಬೇಕೇ ಬೇಕು. ಹೌದು, ಅವ್ನು ಮಾಡ್ತೀವಿ ಹೇಳಿದ್ರು ಏನೋ ಅವರೇ ಬಂದಿರೋದ್ರಿಂದ ನಿಮ್ಮ ಅದೃಷ್ಟ ನಿಮ್ಗೆ ಏನ್ ಕೇಳ್ತಾ ಇದ್ರಿ ಅದು ಸಫಲ ಆಯ್ತದೆ. ಈಗ ಅವ್ರ ಇಲ್ಲೇ ಬಂದವ್ರೆ, ಈಗ ಒಬ್ರು ಹೊರಗಡೆಯಿಂದ ಬಂದಾಗ ನೀರು ಕೊಡ್ಬೇಕು ಅಂತ ಆಯ್ತಮ್ಮ ಆಯ್ತು ಮಾಡ್ಕೊಡ್ತಾರೆ. ಆಯ್ತದೆ ಬಿಡಪ್ಪ, ಕೆಲಸ ಆಯ್ತದ ಬಿಡ. ಅದೇನೆ ಕಸದ ಅದಲ್ಲ ಅವರೇ ನೋಡಿ ಅಲ್ಲಿ ಸೆಟ್ಟೆಲ್ಲಿದ್ದ ಮಾಡೋ ಡಿ ಕೆ ಕುಮಾರ್ ಜೋರಾಗಿ ಅವರು ಸ್ಟೆಪ್ ಮಾಡ್ತದೆ ಅದು. ಡಿ ಕೆ ಶಿವಕುಮಾರ್ ಮನೆ ಕಳ್ಸಿಕೊಟ್ಟಾರ, ಗುಲ್ಸಡ್ಡಿಯಲ್ಲಿ ಇದ್ದೋ ನಾವು ರವಿಯಣ್ಣ ಅವರೆಲ್ಲ ಸೌಕರ್ಯ ಮಾಡವ್ರೆ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಅಣ್ಣ ಎಲ್ಲ ಮನೆ ಕಳ್ಸಿಕೊಟ್ರು, ನಾವು ಸೊಡ್ಡೆಲಿದ್ದೋ ಅವರು ನಮಗೆ. ಕುಮಾರ್ ಇವರು ರವಿಯಣ್ಣ ಅವರು ಎಲ್ಲ ಅಂತ ಇದು ಮಾಡೋ ಹೇಳೋ ರವಿಯಣ್ಣ ಅವರು ಎಲ್ಲ ಮಾಡೋರು. ಡಿ ಕೆ ಶಿವಕುಮಾರ್ ಎಲ್ಲ ಹೆಲ್ಪ್ ಮಾಡಿ ನಮಗೆ ಮನೆ ಕಳ್ಸಿಕೊಟ್ಟವ್ರೆ. ಡಿ ಕೆ ಸುರೇಶಣ್ಣ ಅವರೆಲ್ಲ ಹೆಲ್ಪ್ ಮಾಡಿ. ಮೊದಲು ಸಡ್ಡೇಲಿತ್ತು, ಈಗೆಲ್ಲ ನೋಡಿ ಈ ಥರ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು ನಮಗಿದೆ. ಟೆನ್ಷನ್ ಈ ಕಡೆ ಮಾತಾಡ್ತೀನಿ. ಮೂಲತಃ ಅಜ್ಜಿ ಕುಟುಂಬ ನಿಮಗೆ ಪೂರ್ತಿ ನಿರ್ಮಾಣಿತವರೆಲ್ಲ ಅಜ್ಜಿ ಒಟ್ಟಾರನೆ. ಅಜ್ಜಿ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಅವ್ರ ಕುಟುಂಬ. ಇವತ್ತು ಅಜ್ಜಿ ಆಸೆ ಇದೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮುತ್ತರಾಜಿ. ಇದು ಬೊಮ್ಮಸಂದ್ರ. ನಮಗೆ ಇರೋಕ್ಕೆ ಮನೆ ಇರಲಿಲ್ಲ ಮತ್ತು ಕುಡಿಯೋಕ್ಕೆ ನೀರು ಇರಲಿಲ್ಲ. ಏನಿದ್ರು ನಾವು ಬೋರ್ವೆಲ್ಲಿಂದ ಇಲ್ಲ ನದಿಗೆ ಹೋಗಿ ತರೋ ಅವಶ್ಯಕತೆ ಇತ್ತು. ಇವಾಗ ಏನು ಮಾಡಿದ್ದಾರೆ ಅಂದರೆ ನಮ್ಮ ಡಿ ಕೆ ಸುರೇಶಣ್ಣ ಮತ್ತು ಡಿ ಕೆ ಶಿವಕುಮಾರಣ್ಣವರು ಮನೆ ಹತ್ರನೇ ನಲ್ಲಿಗಳು ಹಾಕ್ಕೊಟ್ಟಿದ್ದಾರೆ. ಮತ್ತು ನಮ್ಮ ಅಜ್ಜಿಗೆ ಗುಡಿಸ್ಲಿತ್ತು, ಇವಾಗ ಮನೆ ಕಟ್ಸ್ಕೊಟ್ಟಿದ್ದಾರೆ. ಅದನ್ನೆಲ್ಲ ಒಪ್ಕೊಂಡಿರೋ ರವಿ ಅಣ್ಣವರು, ಡಿ ಕೆ ಶಿವಕುಮಾರಣ್ಣ, ರವಿ ಅಣ್ಣ ಮತ್ತು ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೂಪಾ ಜಗದೀಶ್, ಶಾಸನ ಬ್ಲಾಕ್ ಮಹಿಳಾ ಅಧ್ಯಕ್ಷರು. ಇವತ್ತು ಮನೆಗೈದು ಗ್ಯಾರಂಟಿ ಮನೆಗೊಂದು ರಂಗೋಲಿ ಕಾರ್ಯಕ್ರಮದಲ್ಲಿ ಉಯ್ಯಂಬಳ್ಳಿ ಗ್ರಾಮ ಪಂಚಾಯಿತಿಯ ಲಾಸ್ಟ್ನೇ ಕಾರ್ಯಕ್ರಮ ಆದಂಥ ಬೊಮ್ಮಸಂದ್ರ ಗ್ರಾಮದಲ್ಲಿ ಇವತ್ತು ಮನೆಗೈದು ಗ್ಯಾರಂಟಿ ಮನೆಗೊಂದು ರಂಗೋಲಿ ಕಾರ್ಯಕ್ರಮದ ಜೊತೆಗೆ 23 ಮನೆಗಳನ್ನ ಕಟ್ಕೊಟ್ಟು ಅದರಲ್ಲಿ ಗೃಹಪ್ರವೇಶ ಮಾಡಲಿಕ್ಕೆ ಮತ್ತು ಕೆಂಚಮ್ಮ ಅನ್ನೋರಿಗೆ ಅಜ್ಜಿಗೆ ಒಂದು ಮನೆ ಗೃಹಪ್ರವೇಶ ಇಟ್ಕೊಂಡಿವತ್ತು 23 ಜನಕ್ಕೂ ಉಡುಗೊರೆಗಳನ್ನ ಎಚ್ ಕೆ ರವಿಯಣ್ಣಾದಂಥ ಸುರೇಶಣ್ಣ ಆದಿಯಾಗಿ ರವಿಯಣ್ಣವರು ಬಟ್ಟೆಗಳು ಕೊಟ್ಟವ್ರಿಗೆ ಉಡುಗೊರೆ, ಗಂಡಸರಿಗೆಲ್ಲ ರಾಮರಾಜ್ ಬಟ್ಟೆ ಕೊಟ್ಟು, ಹೆಣ್ಮಕ್ಳಿಗೆಲ್ಲ ಸೀರೆ ಕೊಟ್ಟು ಅವ್ರ ಗೃಹಪ್ರವೇಶನ ಆಚರಣೆ ಮಾಡಲಿ ಅಂತೇಳಿ ಈ ರಂಗೋಲಿ ಸ್ಪರ್ಧೆಯಲ್ಲಿ ಅದು ಒಂದು ಕಾರ್ಯಕ್ರಮನ ಆಯೋಜಿಸಿಕೊಂಡು ಎಲ್ಲ ಮಹಿಳೆಯರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಸುಂದರವಾಗಿ ರಂಗೋಲಿಗಳನ್ನ ಬಿಟ್ಟು ಅವ್ರನ್ನ ಪ್ರತಿಭೆಗಳನ್ನ ಗುರುತಿಸ್ಕೊಂಡು ಮತ್ತು ತುಂಬ ಖುಷಿಪಟ್ಟಿದ್ದಾರೆ. ಮತ್ತು ಅವ್ರದ್ದು ಕೊನೆಯ ಆಸೆ ಏನಪ್ಪ ಅಂತ ಹೇಳಿದ್ರೆ, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಮುಂದಿನ ಮುಖ್ಯಮಂತ್ರಿಯಾಗಿ ಬೇಗ ಆಗಲಿ ಅಂತ ಎಲ್ಲರೂ ಕೂಡ ಹೆಣ್ಮಕ್ಳು ಈ ಕಾರ್ಯಕ್ರಮದ ಮುಖಾಂತರ ಕೇಳ್ಕೊಳ್ತಾರೆ.
बोलो भारत माता की कांग्रेस पार्टी की इंदिरा मुख्यमंत्री डी के शिवकुमार की डी के सुरेश अन्ना की MLC रवि अन्ना की येळगಳ್ಳಿ रवि अन्ना की कनकपुर कनकोत्सव के बमसंद्र कनकोत्सव के ರೋಟರಿ ಮೇಕೆದಾಟನ ಸೇರಿಸಿ ಹೇಳಿ ಎಲ್ಲ ರೋಟರಿ ಪದಾಧಿಕಾರಿಗಳಿಗೆ